ಓಕೆ, ನಮಸ್ಕಾರ. ನಮಗೆ ಗಿಲ್ಲಿ ನಟ ಅವರ ರೂಮ್ಮೇಟ್ ಆಯ್ತಾ, ರೂಮಲ್ಲಿದ್ರು. ಅವ್ರ ರೂಮಲ್ಲಿ ನೀವು ಇದ್ರಿ ಅಲ್ವಾ? ಹೌದು. ಯಾವಾಗಿಂದ ಇದ್ರಿ? ಒಂದು 5-6 ತಿಂಗಳು ಜೊತೆಲೆ ಇದ್ದಕನ. ಜೋರಾಗಿ ಮಾತಾಡಿ. 5-6 ತಿಂಗಳು ಜೊತೆಲೆ ಇದ್ದ. ಗಿಲ್ಲಿ ಹೆಂಗ್ ಮಾತಾಡ್ದಂಗೆ ಗಿಲ್ಲಿ ಗೆಳೆಯ ಇಷ್ಟೇ ಮಾತಾಡೋದು. ಯಾವ ನಿಮ್ದು? ಇದೇ ಊರು? ಇದೇ ಊರು. 5-6 ತಿಂಗಳು ಎಲ್ಲಿದ್ರಿ? ಅಲ್ಲಿ ಬೆಂಗಳೂರಲ್ಲೇ ಜೊತೆಲೆ ರೂಮ್ಮೇಟ್ ಇಬ್ರು ಜೊತೆಲೆ ಇದ್ದದ್ದು. ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ನಾನು ಬಂಕ್ ವಹಿಸಿದೆ, ಅವನು ಸೆಟ್ ಕೆಲಸ ಅಲ್ಲಿ ಇಲ್ಲಿ ವಹಿಸ್ತಾ ಇದ್ದ. ಅವನಿಗೆ ಮುಂಚೆಯಿಂದನೂ ಸಿನಿಮಾ ಅಂದ್ರೆ ಇಷ್ಟ? ಏನು ಅವಾಗಿಂದನೂ ಇಷ್ಟ. ಇಲ್ಲಿ ಓದ್ತಾಯಿಂದನೂ ಇಷ್ಟ. ಇಲ್ಲೇ ಫಿಲಮ್ಗೆಲ್ಲ ಹೋಗೋದು, ಇಲ್ಲಿ ಓದ್ತಾ ಇರುವಾಗಲೇ ಫುಲ್ಲು ಸಿನಿಮಾ ಬಗ್ಗೆ ಭಾರಿ ಇಂಟ್ರೆಸ್ಟ್ ಇತ್ತು ಅವನಿಗೆ ಅವಾಗಿಂದ. ಭಾರಿ ಇಂಟ್ರೆಸ್ಟು. ಅಂದ್ರೆ ನಾನು ಕೇಳೋದು, ಈಗ ಬೆಂಗಳೂರು ಬಿಟ್ಟಿದ್ಯಾ? ಈ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿದ್ಯಾ ಅವಾಗ? ಊರು ಬಿಟ್ಟು ಒಂದು SLC ಮುಗಿದ್ಮೇಲೆ ಪುನಃ ITI ಹೋಯ್ತಿದ್ದ ದೊಡ್ಡಿಲಿ. ITI ಮುಗಿದೈತಿ ಬೆಂಗಳೂರು ಹೊಂಟದ ಇಬ್ರು, ನಾನು ಅವನು ಇಬ್ರು. ಅವಾಗ ನೀವು ಜೊತೆಲಿ ಇದ್ದಿದ್ದು? ಜೊತೆಲಿ. ಅದಾದ್ಮೇಲೆ ಜೊತೆಲಿ 4 ತಿಂಗಳು ಜೊತೆಲೆ ಇದ್ದದ್ದು. ನಾನು ಅವ್ನ ಜೊತೆಲೆ ಓದದ್ದು ಬೆಂಗಳೂರಿಗೂ. ಹೋಗಿ ಅಲ್ಲೇ ನಾನು ಊರಿಗೆ ಬಂದ್ಬಿಟ್ಟೆ, ಅವ್ನು ಅಲ್ಲೇ ಉಳ್ಕೊಂಬಿಟ್ಟ. ನಿಮ್ಗೇನು ಹೇಳ್ತಾ ಇರ್ಲಿಲ್ವಾ ಸಿನಿಮಾ ಬಗ್ಗೆ, ಸೆಟ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ? ಏನು ಹೇಳ್ತಿಲ್ಲ ಅವನು. ಮಾಮೂಲಿ ಅಲ್ಲಿ ನನಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅವ್ನು ಹಿಂಗೆ ಸೆಟ್ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ಹುಡುಕಿ ಹೊಂಟೋಗನು. ಅವನೇ ಹೋಗ್ಬಿಡ್ತಿದ್ದ? ಯಾರು ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ? ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮಾಮೂಲಿ ಹಂಗೆ ಪರಿಚಯ ಆಯ್ತು ಮಾಡ್ಕೊಂಡು ಹಂಗೆ ಸೇರ್ಕೊ ಹಂಗೆ ಎಲ್ಲರೂ ಅಲ್ಲೇ ಹೋಗಿ ಪರಿಚಯ ಮಾಡ್ಕೊಂಡು ಅತ್ತ ಹಂಗೆ ಹೊಟ್ಬಿಟ್ಟ. ಅದಾದ್ಮೇಲೆ ಮೋಸ್ಟ್ಲಿ ಎಲ್ಲೂ ವರ್ಕೌಟ್ ಆಗ್ಲಿಲ್ಲ ಅನ್ಸುತ್ತೆ. ಪಾಪ ಎಲ್ಲೂ ಯಾರು ಗುರುತಿಸ್ಲಿಲ್ಲ. ಆಮೇಲೆ ವಾಪಸ್ ಒಂದು ಶಾರ್ಟ್ ಮೂವಿ ಮಾಡಕ್ ಶುರು ಮಾಡ್ತಾರೆ. ಅವಾಗ ವಾಪಸ್ ಊರಿಗೆ ಬಂದೇ ಮಾಡಿಲ್ಲ ಅದು? ಇಲ್ಲಿ ನಮ್ಮೂರ್ ಮಾಡಿಲ್ಲ, ಇಲ್ಲಿ ಹಳ್ಳಿಲೆಲ್ಲ ಮಾಡೋರು. ಯಾರದು ಮಾಡಿಸ್ತಾ ಇದ್ದು? ಯಾರ್ದು ಯೂಟ್ಯೂಬ್ ಚಾನಲ್? ಇವನೇ ಸ್ವಂತಾಗಿ ವಾಪಸ್ ಮಾಡಿರೋದು ಅವನು. ಏನಂದ್ರೆ ಹೆಸರು ಅದೇನೋ ಇದೆ, ಇರ್ಲಿ. ಅದು ಅದರಲ್ಲಿ ಇವನೇ ಮಾಡಿ ಇವನೇ ಅದ್ರ ಅರ್ನಿಂಗ್ ಎಲ್ಲ ಇವರೇ ತಗೋತಾ ಇದ್ದ? ಸಪ್ರೇಟ್ ಪ್ರೊಡ್ಯೂಸರ್ ಅಂತ ಇರ್ಲಿಲ್ಲ? ಯಾರು ಇರಲಿಲ್ಲ. ಹುಡುಗರು ಇನ್ನೊಬ್ರು ಜನಪುರ ಅವ್ರ ಫ್ರೆಂಡು ಅವರೆಲ್ಲ ಇದ್ಕೊಂಡು ಮಾಡಿದ್ರು. ಶೂಟ್ ಮಾಡೋರು ಯಾರು? ಅದೇ ಮಾಮೂಲಿ ಅಲ್ಲಿ ಇರ್ತಲ್ಲ ಸೆಟ್ ಕೆಲಸ ಅಲ್ಲಿ ಮಾಡ್ತಿದ್ನಲ್ಲ, ಪರಿಚಯ ಮಾಡ್ಕೊಂಡು ಎಲ್ಲ ಮಾಡ್ದ. ಹೆಂಗೆ ಖುಷಿನಾ ನಿಮಗೆ? ಖುಷಿ ಅಣ್ಣ. ಇನ್ನೇನು ಮತ್ತೆ ಹಿಂಗೆಲ್ಲ ಇಡೀ ಕರ್ನಾಟಕ ಜನತನೇ ಹಿಂಗೆ ಗಿಲ್ಲಿ ಅನ್ನುವಾಗ ಖುಷಿ ಅಲ್ಲ. ಇನ್ನೇನು ಗೆದ್ದು ಬರ್ಬೇಕು ಅಂತ ಆಸೆ ನಮ್ಗೆ. ಗೆಲ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಗೆಲ್ತಾರೆ. ಏನ್ ಗಿಲ್ಲಿ ನಿಮ್ಗೆ ಏನ್ ಇಷ್ಟ ಬಿಗ್ ಬಾಸ್ ಮನೇಲಿ? ಏನ್ ಅವ್ನ ಆಟ ಏನ್ ಇಷ್ಟ? ಅವ್ನು ಯಾವ ಪಾತ್ರ ಇಷ್ಟ ನಿಮ್ಗೆ ಅದ್ರಲ್ಲಿ? ಏನು ಅವ್ನ ಆಟ ಆಡೋದೆಲ್ಲನೇ ಇಷ್ಟ. ಎಲ್ಲ ಚೆನ್ನಾಗಿ ಆಡ್ತಾನಲ್ಲ, ಎಲ್ಲ ನಗಿಸ್ತಾನೆ, ಎಲ್ಲ ಇಷ್ಟ. ಈಗ ಕಾವಿನ್ ಬಿಡ್ಬೇಕಾ, ಕಾವಿನ್ ಜೊತೆ ಇರ್ಬೇಕಾ, ಏನ್ ಮಾಡ್ಬೇಕು? ನಿಮಗೇನ್ ಅನ್ಸುತ್ತೆ ನೋಡೋರ್ಗೆ? ನೋಡೋರ್ಗೇನು ಕಾವ್ಯನ ಜೊತೆಲೆ ಇದ್ರೆ ಚಂದ. ಹೌದು. ಆದ್ರೆ ಕಾವ್ಯನ ಸ್ವಲ್ಪ ದೂರ ಇಡ್ತಾಳಲ್ಲ, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವಾಗ ಗಿಲ್ಲಿಗೆ ಬೇಕಾ ಇದು ಅಂತ ಅನ್ಸುತ್ತಾ? ಬಿಟ್ಟು ಆಡ್ಬೇಕು ಅಂತ ಅನ್ಸುತ್ತಾ? ಆತರ ಏನಿಲ್ಲ. ಈಗ ಅವನು ಇಲ್ಲ ಅಂದಿದ್ರೆ ಅವಳು ಇರ್ತಿರ್ನೇ ಇಲ್ಲ ಅಲ್ಲಿ ಬಿಗ್ ಬಾಸ್ ಒಳಗಡೆ. ಹಂಗಾಗಿ ಕಾವಿನಿಂದ ಗಿಲ್ಲಿ ಅಲ್ಲ? ಇಲ್ಲ, ಅದಿಲ್ಲ. ಗಿಲ್ಲಿಯಿಂದ ಕಾವ್ಯ. ಬಿಗ್ ಬಾಸ್ಗೆ ಆಫರ್ ಬಂದಾಗ ಎಲ್ಲಿದ್ರು ಗಿಲ್ಲಿ ಆ ಟೈಮಲ್ಲಿ? ಮಾಮೂಲಿ ರೂಮಲ್ಲೇ ಇದ್ದ. ಎಲ್ಲೂ ಕೆಲಸ ಎಲ್ಲೂ ಹೋಯ್ತಿರ್ಲಿಲ್ಲ. ಝೀಯಲ್ಲೆಲ್ಲ ಹೋಗ್ತಿರ್ಲಿಲ್ವಾ? ಅಲ್ಲೂ ಹೋಯ್ತಿರ್ಲಿಲ್ಲ. ಅಲ್ಲೂ ಇದಾಗ್ಬಿಟ್ಟು ಏನೇನೋ ಇದಾಗ್ಬಿಟ್ಟು ಮಾಮೂಲಿ ಫಂಕ್ಷನ್ ಅಲ್ಲಿ ಇಲ್ಲಿ ಹೋಯ್ತಿದ್ದ ಅಷ್ಟೇ. ಅಲ್ಲೇನಾದ್ರು ಸಮಸ್ಯೆ ಆಯ್ತಾ ಏನಾದ್ರು ಜಿ ಕನ್ನಡದಲ್ಲಿ? ಜಿ ಕನ್ನಡದಲ್ಲಿ ಏನಿಲ್ಲ. ಇವನು ಇಲ್ದಾನೆ ಇಲ್ಲಿ ಕ್ವಾಟ್ಲ ಕಿಚನ್ ಏನೋ ಬಂದ್ಬಿಟ್ನಲ್ಲ, ಅದೇನು ಇದಾಗ್ಬಿಟ್ಟು ಅಲ್ಲೂ ಕ್ವಾಟ್ಲ ಕಿಚನ್ ಹೋಗಿಲ್ಲ. 1-2 ವಾರ ಹೋದ, ಪುನಃ ರೂಮಲ್ಲೇ ಇದ್ದ. ಅಂದ್ರೆ ಅಲ್ಲ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಅವೆಲ್ಲ ಆಗ್ತಾ ಇರ್ತವೆ ಚಾನಲ್ ಅಂದಾಗ. ಅವನನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ರು. ಮತ್ತೆ ಆ ಕಡೆ ನಮಗೂ ಆಫರು, ನಮಗೂ ಎಲ್ಲಿ ಖುಷಿ ಅಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಅವರು ಹಂಗೆ ಮಾಡೋ ಮನಸ್ತಾಪಗಳು ಆಗ್ತಾ ಇರ್ತವೆ. ನಿಮ್ಮ ಹತ್ರ ಏನಾರು ಹೇಳ್ಕೊಂಡಿದ್ದ? ಏನಿಲ್ಲ ಅಣ್ಣ, ಏನು ಹೇಳ್ಕೊಂಡಿಲ್ಲ. ಓಕೆ, ಮತ್ತೆ ಹೆಂಗೆ ಈಗ ಊರಲ್ಲೆಲ್ಲ ಏನಂತಾರೆ? ಊರಲ್ಲೆಲ್ಲ ಏನಣ್ಣ, ಗೆಲ್ಬೇಕು, ಬರ್ತಾನೆ ಅಂತ ಎಲ್ಲಾರ್ಗು ಆಯ್ತೆ. ನಮಗೂ ಆಸೆ ಗೆದ್ದು ಬರ್ಲಿ ಅಂತ ಅಷ್ಟೇ. ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ಮಾಮೂಲಿ ಇಲ್ಲಿ ವ್ಯವಸಾಯ. ಊರಲ್ಲೇ ವ್ಯವಸಾಯ. ಎಷ್ಟು ಎಕರೆ ಜಮೀನಿದೆ ನಿಮಗೆ? ಒಂದು 2 ಎಕರೆ ಆಯ್ತು. ಭತ್ತ ಬೆಳಿತೀರಾ? ಭತ್ತ ಬೆಳಿತೀವಿ. ಮುಂದೆ ಏನು ಪ್ಲಾನು? ಮುಂದೆ ಅಂದ್ರೆ ಗಿಲ್ಲಿ ಮದುವೆ ಮಾಡಿಸ್ತೀರಾ? ನಿಮ್ದಾಯ್ತಾ? ಇನ್ನೇ ಇಲ್ಲ. ನಿಮ್ದೇ ಆಗಿಲ್ಲ? ಇನ್ನು ನಂದೇ ಆಗಿಲ್ಲ ಅಣ್ಣ. ನಮಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ. ಇನ್ನು ಹೆಂಗಪ್ಪ ಅವ್ನು ಹೆಂಗೋ ನೋಡ್ಕತ್ತಾನ ಅಲ್ಲೇ ಯಾರನ್ನಾರು ಬೆಂಗಳೂರಲ್ಲಿ ಅಂತಾರೆ ಅಣ್ಣ. ಈಗ ನಿಮ್ದು ಈಗ ಊರಲ್ಲಿ ಹೆಂಗೆ ಸೆಲೆಬ್ರೇಷನ್ ಗೆದ್ರೆ ಅಣ್ಣ ಅದ್ದೂರಿ ಮಾಡ್ಬೇಕು. ಮಾವಳಿ ತಾಯಿಂದನ. ಹೌದಾ? ಫುಲ್ಲು ಜೋರಾಗಿ ಮಾಡ್ತೀರಿ? ಎಲ್ಲ ಪ್ಲಾನ್ ಹಾಕೊಂಡಿರಿ? ನಿಮ್ಮೆಲ್ಲ ಮಾತಾಡಿಸ್ತಾನೆ ಚೆನ್ನಾಗಿ ಗಿಲ್ಲಿ? ಈಗ ಬೆಳೆದೀನಿ ಅಥವಾ ಇನ್ನೊಂದೇನೋ ಒಳ್ಳೆ ಹೆಸರಾಗಿದೆ ಆತರ ಏನಿಲ್ಲ. ಎಲ್ಲಾರು ಮಾತಾಡ್ತಾನೆ ಚೆನ್ನಾಗಿ. ಊರಿಗೆ ಬಂದ್ರೆ ಎಲ್ಲಾರು ಇಲ್ಲಿ ಕಾರ್ಲು ಹೋಯ್ತಾ ನಿಂತ್ಬಿಟ್ಟು ಎಲ್ಲಾರು ಮಾತಾಡ್ಸ್ಕೊಯ್ತಾನೆ. ಆತರ ಏನಿಲ್ಲ. ಹೌದಾ? ಈಗ ಗಿಲ್ಲಿನ ಕೆಲವೊಮ್ಮೆ ಮನೆ ಒಳಗಡೆ ಆಡ್ಕೊಳ್ಳೋದು, ಬನ್ಯನ್ ಹಾಕ್ತಾನೆ, ಬಡವ, ಈ ತರ ಎಲ್ಲ ಪೋಟ್ರೆ ಮಾಡ್ತಾರೆ. ಅವಾಗಿಂದನೂ ಹಂಗೆ ಇರೋದು. ಬಟ್ಟೆ ಅಂತದ್ ಹಾಕಬೇಕು, ಹಿಂಗೆ ಶೋಕಿ ಮಾಡ್ಬೇಕು ಅನ್ನೋದಿಲ್ಲ.
ಅವಾಗಿಂದನೂ ಹಂಗೇನೆ. ಅವಾಗಿಂದನೂ ಹಂಗೆ ಇಂಥ ಬಟ್ಟೆ ಹಾಕೊಬೇಕು ಅಂತ ಬನಿಯನೇ ಇರೋದು ಊರಲ್ವೇ? ಊರ್ಲೇನು ಬನಿಯನ್ ಇರಲ್ಲ, ಮಾಮೂಲಿ ಬಟ್ಟೆ ಗಿಟ್ಟೆ ಹಾಕತಾನೆ. ಅಲ್ಲೂ ಮಾಮೂಲಿ ಬೆಂಗಳೂರಲ್ಲಿ ಇದ್ದಾಗ ಅಲ್ಲೂ ಮಾಮೂಲಿ ರೂಮ್ ಒಳಗಡೆ ನಾರ್ಮಲ್ ಆಗಿ ಅವನು ಇದ್ದದ್ದು ಪ್ಯಾಂಟ್ ಹಿಂಗೇನೆ ಇಟ್ಕೋಬೇಕು. ಹಿಂಗೆ ಫಂಕ್ಷನ್ ಹೋಗ್ಬೇಕಾದ್ರೂ ಜೋರಾಗಿ ಹೋಗ್ಬೇಕು ಅನ್ನೋದಿಲ್ಲ ಅವನಿಗೆ. ಹೆಂಗ್ ಹೋಗಿರ್ತಾನೆ ಹಂಗೆ ಸಿಂಪಲ್, ಪಕ್ಕ ರೈತ ಹುಡುಗರ ತರನೇ. ಹಂಗೇನೆ. ಈಗ ಅದಕ್ಕೆ ಈಗ ನಿಮ್ಗೆ ಏನ್ ಅನ್ಸುತ್ತೆ ಆ ತರ ಪೋರ್ಟ್ರೇ ಮಾಡ್ತಾರಲ್ಲ, ಒಂದು ವ್ಯಕ್ತಿತ್ವದಲ್ಲಿ ಅಳಿಯೋದ್ ಬಿಟ್ಟು ದುಡ್ಡು ಬಡತನ ಬಟ್ಟೆಲಿ ಅಳಿತಾರಲ್ಲ ಕೆಲವರು ಮನೆ ಒಳಗಡೆ, ಏನ್ ಹೇಳ್ತೀರಾ ಅಂತವ್ರಿಗೆ? ಹಣ ಅದೇನೇ, ನೀವು ಒಳ್ಳೆ ಹುಡುಗರಾಗಿ ಏನ್ ಸಂದೇಶ ಕೊಡ್ತೀರಾ? ಅವ್ನ ಮಾಮೂಲಿ ಅವಾಗಿಂದನೂ ಹಂಗೆ ಇರೋದು. ಅವ್ನ ಏನೋ ಇದ್ ಮಾಡಿದ್ರು ಅವ್ನ ಯಾರಿಗೂ ತಲೆ ಮಾಡಲ್ಲ, ತಲೆ ಕೆಡ್ಸ್ಕೊದಿಲ್ಲ. ಅವ್ನು ಹೆಂಗಿದ್ದ ಹಂಗೆ ಇದ್ ಮಾಡ್ಕೊಂಡು ಹೋಯ್ತಾನೆ. ಗಿಲ್ಲಿ ಅಲ್ಲಿ ಹೋಗಿ ಬೇಕಂತ ಹಂಗ ಆಡ್ತಿರೋದ ಅಥವಾ ಇರೋದೇ ಹಂಗ? ಇರೋದೇ ಹಂಗೆ ಅಣ್ಣ. ಇಲ್ಲಿ ಹೆಂಗಿರ್ತಾನೆ ಹಂಗೆ ಅಲ್ವೇ. ಇಲ್ಲಿ ನಿಮ್ ಜೊತೆ ಫುಲ್ ಕ್ವಾಟ್ಲೆ ಎಲ್ಲರನ್ನು ಕಾಲು ಎಳ್ಕೊಂಡು ಖುಷಿನಾಗಿಸ್ತಾನೆ ಅಂದ್ರಿ. ಅವ್ನು ಬಂದ್ರೆ ನಮ್ಗೆ ಊರಿಗೆ ಬಂದ್ರೆ ಖುಷಿ. ಹಂಗಾಗಿ ಗಿಲ್ಲಿ ವ್ಯಕ್ತಿತ್ವನೇ ಅಂತದ್ದು, ಯಾರು ಏನು ಹೇಳಿ ಮಾಡ್ಸಿರೋದು ಅಥವಾ ಬೇಕಂತ ಮಾಡೋದು ಆ ಥರದೆಲ್ಲ ಏನಿಲ್ಲ. ಹೋಟೆಲ್ ಹಾಕ್ತಿರಿ, ಇಡೀ ಊರವರೆಲ್ಲ ಅವನಿಗೆ ಓಟ್ ಹಾಕದ? ಎಲ್ಲ ಅವನಿಗೆ ಎಲ್ಲ ನಾವೆಲ್ಲ ಅವ್ರಿಗೇನೆ ಊರವರು ಎಲ್ಲ. ಗಿಲ್ಲಿಗೆ ಇಷ್ಟೊಂದೆಲ್ಲ ಕ್ರೇಜ್ ಆಗಿರೋ ಗಿಲ್ಲಿಗೆ, ಇಷ್ಟೊಂದೆಲ್ಲ ಬೆಳಿತಿರೋ ಗಿಲ್ಲಿಗೆ ಆ ಕಡೆ ಶತ್ರುಗಳು ಕೂಡ ಹುಡ್ಕೊಂಡಿರ್ತಾರೆ, ವಿರೋಧಿಗಳು ಅಂತಾನೆ ಇರ್ತಾರೆ. ಯಾರಾದ್ರೂ ಇದಾರ ವಿರೋಧಿಗಳು? ಯಾರಿಲ್ಲ. ಅವ್ನ ವಿರೋಧ ಮಾತಾಡೋದು, ನಮ್ಮಿಂದನೇ ಅವನು ಅಂತ ಮಾತಾಡೋದು, ನಮ್ ಹುಡುಗ ಈಗ ನಮ್ಗೆ ಇದ್ ಮಾಡಲ್ಲ, ಆತರ ಎಲ್ಲ ಏನಿಲ್ಲ. ಆತರ ಏನಿಲ್ಲ. ಅಕ್ಕ ಪಕ್ಕದವರು ಇವರು ಆತರ ಏನಿಲ್ಲ. ಎಲ್ಲಾರು ಅವ್ನ್ ಕಂಡ್ರೆ ಇಷ್ಟ. ಏನಪ್ಪಾ ನಿಮ್ಮೂರು ಗಿಲ್ಲಿ ಹೋದ್ಮೇಲೆ ಈಗ ನಿಮ್ಮೂರು ಮಳವಳ್ಳಿ ಅಂದ್ರೆ ದಡ್ಪುರ ಅಂದ್ರೆ ಗಿಲ್ಲಿ ಊರ ಅಂತಾರೆ. ಫೇಮಸ್ ಆಗಿ ಮಾಡ್ಬಿಟ್ನ ಊರೆಲ್ಲ ನಿಮ್ಮೂರು ಎಲ್ಲಾನೆ ಅಂತಾರೆ. ಆತರ ಏನಿಲ್ಲ. ಪಕ್ಕದವ್ರೆಲ್ಲ ವೋಟ್ ಮಾಡಿ ಅಂತ ಅವರೇ ಹೇಳ್ತಾರೆ. ಮಾಡ್ಸಿ ಗೆಲ್ಸ್ರಪ್ಪ ಮೊದ್ಲು ಅನ್ಕೊಂಡು ಹಂಗೆ ವೋಟ್ ಹಾಕ್ತೀರಿ. ಒಂದ್ ವಾರನು ಮಿಸ್ ಮಾಡಲ್ಲ? ಒಂದ್ ವಾರನು ಮಿಸ್ ಮಾಡ್ತಿಲ್ಲ. ಅವ್ರ ಅಪ್ಪ ಅಮ್ಮ ಮನೆ ಒಳಗೆ ಹೋಗಿದ್ದಲ್ಲ, ನೋಡಿದ್ರಾ? ನೋಡ್ದು. ಫ್ಯಾಮಿಲಿ ವೆಹಿಕಲ್ ಹೋಗಿದ್ರಲ್ಲ, ಎಷ್ಟು ಖುಷಿ ಅನಿಸ್ತು ನಿಮ್ಗೆ? ನಿಮ್ಮೂರಲ್ಲಿ ಒಬ್ರು ತಂದೆ ತಾಯಿಯವ್ರೊಳಗಡೆ ಹೋಗ್ತಾರೆ, ನಾವು ಖುಷಿ ಅಲ್ವಾ ನಿನ್ನೆ. ನೆಕ್ಸ್ಟ್ ಕೊನೆ ವೀಕಲ್ಲಿ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಕರ್ಸೋದು ಇರ್ತದೆ, ಅಂತ ಅವಕಾಶ ಬಂದ್ರೆ ಹೋಯ್ತೀರಾ? ಚಾನ್ಸ್ ಸಿಕ್ಕಿದ್ರೆ ಹೋಗ್ಬಿಡದೆ. ಸರಿ ಆಯ್ತು. ಯಾಕೆ ಹೋಗ್ಬೇಕಾ, ಮಲಗ್ಬೇಕಾ? ಇಲ್ಲ ಆತರ ಏನಿಲ್ಲ. ಊಟ ಮಾಡಿದ್ರಾ? ಆಯ್ತು. ಏನ್ ಈಗ ಬಂದ್ ಈಗ ಊರಲ್ಲೇ ಇದೀರಿ? ಈಗ ಊರಲ್ಲೇ ಸೆಟ್ಲ್ ಆಗಿದ್ದೀರಿ? ಬೆಂಗಳೂರು ಗಿಂಗ್ಳೂರ್ ಹೋಗಲ್ಲ ವಾಪಸ್ಸು? ಅವ್ನ್ ಬಂದ್ರೆ ಜೊತೆಲಿ ಹೋಗ್ಬೇಕು. ಅವ್ನ್ ಬಂದ್ರೆ ಜೊತೆಲೆ ಹೋಯ್ತೀರಿ? ಜೊತೆಗೆ ಬಂದ ಅದೇ ಆತ್ಮೀಯತೆ ಬಂದ್ಮೇಲೆ ಇರುತ್ತೆ ಅಂತೀರಾ? ಅವ್ನ್ ಮರ್ಯಾದಿಲ್ಲ ನಮ್ನ ಯಾವತ್ತೂ ಬಿಡ್ಕೊಡಲ್ಲ, ಪಕ್ಕ ನಂಬಿಕೆ ಇದೆ, ಏನು ಪ್ರಾಬ್ಲಮ್ ಆಗಲ್ಲ, ಏನಿಲ್ಲ, ಗ್ಯಾರಂಟಿ ಏನಿಲ್ಲ, ಪಕ್ಕ ನಿಮ್ಗೆ ನಂಬಿಕೆ ಇದೆ? ಹೌದು. ಓಕೆ ಒಳ್ಳೇದಾಗ್ಲಿ ಬ್ರದರ್. ನೀವು ಅಷ್ಟೇ ಯಾವತ್ತೂ ಬಿಟ್ಕೊಡ್ಬೇಡಿ ನಿಮ್ ಗೆಳೆಯನ್ನ. ಯಾಕಂತಂದ್ರೆ ಆ ವ್ಯಕ್ತಿ ನೋಡಿದ್ರೆ ಗೊತ್ತಾಗುತ್ತೆ, ಆ ವ್ಯಕ್ತಿ ಯಾವತ್ತೂ ಬದಲಾಗಿ ನನಗೆ ನಾನು ದೊಡ್ಡಿದು ನಾನು ಅದು ನಾನು ಇದು ಅನ್ನೋ ತರ ವ್ಯಕ್ತಿ ಅಂತೂ ಅಲ್ಲ ನನ್ನ ಪ್ರಕಾರ. ಆ ವ್ಯಕ್ತಿ ಯಾವಾಗ್ಲೂ ಒಂದೇ ತರ ಇರೋ ವ್ಯಕ್ತಿ ಅಂತ ನೋಡೋರ್ಗೆ ಹಂಗ ಅನ್ಸುತ್ತೆ. ಎಲ್ಲರೂ ಪ್ರತಿಯೊಬ್ರು ಕೂಡ ಅದನ್ನೇ ಹೇಳ್ತಾರೆ. ಸೊ ನೀವು ಕೂಡ ಕೊನೆವರೆಗೂ ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಯಾಕಂತಂದ್ರೆ ಒಬ್ಬ ಮನುಷ್ಯಂದು ಏರುಪೇರು ಆಗ್ತಾನೆ ಇರ್ತದೆ. ಅವಾಗ ಯಾವಾಗ್ಲೂ ಜೊತೆ ನಿನ್ನೋರು ಸ್ನೇಹಿತ ಮಾತ್ರ, ಸರಿಯಾ? ಸೊ ನೀವು ಸ್ನೇಹಿತರ ಜೊತೆ ನಿಂತ್ರೆ, ಸ್ನೇಹಿತರು ಎದೆ ಕೊಟ್ರೆ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನೀವು ಉದಾಹರಣೆ ಆಗಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರದರ್. ಅಂದ್ರೆ ನಮ್ಮ ಅಶ್ವಮೇಧ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಗಿಲ್ಲಿ ನಟ ಅವರ ಸ್ನೇಹಿತ. ನಿಮ್ಮ ಹೆಸರು ಸರ್? ಕಿರಣ್ ಅವರ ಮಾತಾಗಿತ್ತು. ಚೆನ್ನಾಗಿ ಮಾತಾಡಿದ್ರು. ಒಟ್ಟಿಗೆ ರೂಮಲ್ಲಿದ್ದರು. ಇನ್ನೂ ಬೇಕಾದಷ್ಟು ನೋಡಿ, ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ, ಇನ್ನೂ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರನ್ನೂ ಕೂಡ ಮಾತಾಡಿಸಿ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತಾ ಹೋಗ್ತೀನಿ. ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.